ಇನ್ನು ವಿಜಯಪುರದಲ್ಲೂ ಬಿಜೆಪಿಯನ್ನ ಸೋಲಿಸೋದಿಕ್ಕೆ ಹೈಜಾಕ್ ರಾಜಕಾರಣ ನಡೀತಾ ಇದೆ. ಬಿಜೆಪಿ ಬಂಡಾಯ ಅಭ್ಯರ್ಥಿಯನ್ನೇ ಕಾಂಗ್ರೆಸ್ ಈಗ ಹೈಜಾಕ್ ಮಾಡಿದೆ. ಸಚಿವ ಎಂಬಿ ಪಾಟೀಲ್ ರಾಜಕೀಯ ಗೇಮ್ ಪ್ಲಾನ್ ಸಕ್ಸಸ್ ಆಗಿದೆ. ಬಿಜೆಪಿ ಬಂಡಾಯ ಅಭ್ಯರ್ಥಿಯನ್ನೇ ಕಾಂಗ್ರೆಸ್ ಇಲ್ಲಿ ಹೈಜಾಕ್ ಮಾಡಿದೆ. ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ಈ ಬಾರಿ ಸೋಲಿಸಬೇಕು ಅಂತ ಈ ಹೈಜಾಕ್ ರಾಜಕಾರಣ. ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ಬಿಜೆಪಿ ನಾಯಕ ಬಾಬು ರಾಜೇಂದ್ರ ನಾಯಕ್. ಬಿಜೆಪಿ ವೈದ್ಯಕೀಯ ಪ್ರಕೋಷ್ಠದ ಅಧ್ಯಕ್ಷ ಬಾಬು ರಾಜೇಂದ್ರ ನಾಯಕ್ ರಮೇಶ್ ಜಿಗಜಿಣಗಿ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಿ ಈಗ ಬಿಜೆಪಿ ಭದ್ರಕೋಟೆಯನ್ನ ಹೇಗಾದ್ರೂ ಮಾಡಿ ಈ ಬಾರಿ ಭೇದಿಸಬೇಕು ಅಂತ ಕಾಂಗ್ರೆಸ್ ಭಾರಿ ರಣತಂತ್ರವನ್ನ ಹೆಣೆದಿದೆ. ಅದರ ಭಾಗವಾಗಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯನ್ನೇ ಹೈಜಾಕ್ ಮಾಡಿದೆ ಕಾಂಗ್ರೆಸ್. ಸಚಿವ ಎಂಬಿ ಪಾಟೀಲ್ ರಾಜಕೀಯ ಗೇಮ್ ಪ್ಲಾನ್ ಇಲ್ಲಿ ಸಕ್ಸಸ್ ಆಗಿದೆ. ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಬಂಜಾರ ಸಮುದಾಯದ ನಾಯಕ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್. 2.5-3 ದಶಕಗಳ ಕಾಲ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷದಲ್ಲಿ ಅಹರ್ನಿಶಿ ನಾನು ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಬಾರಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ವಿಜಯಪುರ ಪ್ರತಿನಿಧಿ ಷಡಕ್ಷರಿ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಏನಿದು ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಈ ಬಾರಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಪಣ ತೊಟ್ಟು ಬಹಳಷ್ಟು ತಂತ್ರಗಾರಿಕೆಯನ್ನ ಮಾಡಿದೆ. ಅದರಲ್ಲಿ ಸಕ್ಸಸ್ ಕೂಡ ಆಗಿರುವಂತದ್ದು. ಹೇಗ್ ನಡೀತಿ ಕಾರ್ಯಾಚರಣೆ? ಎಸ್ ವಿನ ವಿಜಯಪುರ ಅಂದಾಕ್ಷಣ ಕಳೆದು 5 ಚುನಾವಣೆಗಳಲ್ಲಿ ಇಲ್ಲಿ ಬಿಜೆಪಿ ಗೆದ್ದಿರುವಂತದ್ದು. 3 ಬಾರಿ ಇದೇ ಜಿಗಜಿಣಿಯವರು ಏನ ಬಿಜೆಪಿ ಅಭ್ಯರ್ಥಿ ಇದ್ದಾರೆ, ಸತತ 3 ಬಾರಿ ಗೆದ್ದಿದ್ದಾರೆ. 4ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಹೀಗಾಗಿ ಏನಂತಂದ್ರೆ ಇಡೀ ವಿಜಯಪುರ ಲೋಕಸಭಾ ಕ್ಷೇತ್ರವನ್ನ ಇಲ್ಲಿ ಏನಂತಂದ್ರೆ ಬಿಜೆಪಿಯ ಭದ್ರಕೋಟೆ ಅಂತಾನೆ ಪರಿಗಣಿಸಲಾಗುತ್ತೆ. ಹೀಗಾಗಿ ಈ ಬಿಜೆಪಿಯ ಕೋಟೆಯನ್ನ ಛಿದ್ರ ಮಾಡೋದಕ್ಕೆ, ಈ ಕೋಟೆಯನ್ನ ಭೇದಿಸೋದಕ್ಕೆ ಈಗ ಇಲ್ಲಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂಪಿ ಪಾಟೀಲ್ ಒಂದು ರಣತಂತ್ರವನ್ನ ಹೆಣೆದಿದ್ರು. ಆ ಮೂಲಕ ಏನಂತಂದ್ರೆ ಬಿಜೆಪಿಯ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ವಿರುದ್ಧ ಬಂಡಾಯವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಬಾಬು ರಾಜೇಂದ್ರ ಸಿಂಗ್ರನ್ನ ಈಗ ಏನಂತಂದ್ರೆ ಕಾಂಗ್ರೆಸ್ಗೆ ಕರೆ ತರುವ ಮೂಲಕ ಏನಂದ್ರೆ ಬಂಜಾರ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಈಗ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸಿಕೊಂಡಿರುವಂತದ್ದು. ಮತ್ತೊಂದು ಕಡೆಗೆ ಬಾಬು ರಾಜೇಂದ್ರ ಸಿಂಗ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು, ಬಂಡಾಯವಾಗಿ ನಿಲ್ತೀವಿ, ನಂದು ಫೈನಲ್ ಅಂತ ಹೇಳಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಅವರ ಮನವೊಲಿಕೆಯನ್ನ ಸಚಿವ ಎಂಬಿ ಪಾಟೀಲ್ ಮಾಡಿದ್ದಾರೆ. ನೀವು ನಾಮಪತ್ರ ವಾಪಸ್ ತೆಗೆದುಕೊಳ್ಬೇಕು, ಜೊತೆಗೆ ಏನಂತಂದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗ್ಬೇಕು ಅಂತ ಹೇಳಿದಾಗ ಇದಕ್ಕೆ ಒಪ್ಪಿದಂತ ಬಾಬು ರಾಜೇಂದ್ರ ನಾಯ್ಕ್ ಸಹ ಈಗ ಏನಂದ್ರೆ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ಏನಂತಂದ್ರೆ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಕ್ಕಂತ ಕೆಲಸವನ್ನ ಇಲ್ಲಿ ಕಾಂಗ್ರೆಸ್ ಪಾಳೆಯ ಮಾಡಿರುವಂತದ್ದು. ಇಲ್ಲಿ ನಾವು ನೋಡ್ತಾ ಇದೀವಿ, ಪ್ರಮುಖವಾಗಿ ಬಿಜೆಪಿಯ ಭದ್ರಕೋಟೆ ಕಳೆದ ಚುನಾವಣೆಯ ಲೆಕ್ಕಕ್ಕೆ ತಗೊಂಡ್ರೆ 2.5 ಲಕ್ಷ ಅಂದ್ರೆ 2,58,000 ಮತಗಳ ಲೀಡ್ ನಾನು ಹೇಳ್ತಾ ಇರೋದು ಲೀಡ್, ಇಷ್ಟೊಂದು ಲೀಡ್ ಇಂದ ರಮೇಶ್ ಜಿಗಜಿಣಗಿ ಗೆಲುವು ಸಾಧಿಸಿದ್ರು. ಹೀಗಾಗಿ ಏನಂತಂದ್ರೆ ಆ ಮತಗಳ ಅಂತರವನ್ನ ಬಹಳಷ್ಟು ಕಡಿಮೆ ಮಾಡ್ಬೇಕಾಗತ್ತೆ. ಇದಕ್ಕೆ ಸಾಕಷ್ಟು ರಣತಂತ್ರ ರೂಪಿಸಬೇಕಾಗತ್ತೆ. ಒಂದು ಕಡೆಗೆ ಬಲ ಸಮುದಾಯದ ರಾಜು ಅಲಗೂರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಬಲ ಸಮುದಾಯದ ಮತಗಳನ್ನ ಈ ಮೂಲಕ ಸೆಳಿತಾ ಇದ್ದಾರೆ. ಇದರ ಜೊತೆಗೆ ಲಂಬಾಣಿ ಮತಗಳು ಸಹ ಇಲ್ಲಿ ಏನಂತಂದ್ರೆ ಸೆಳಿಬೇಕಾಗಿರೋ ಅನಿವಾರ್ಯ ಇರುವಂತದ್ದು. ಯಾಕಂತ ಕೇಳಿದ್ರೆ 2.5 ಲಕ್ಷಕ್ಕೂ ಕೂಡ ಅಧಿಕ ಬಂಜಾರ ಮತಗಳಿದಾವೆ. ಈ ಬಂಜಾರ ಮತಗಳನ್ನ ಸೆಳಿಬೇಕಾದ್ರೆ ಪ್ರಮುಖವಾಗಿ ಈ ಬಾಬು ರಾಜೇಂದ್ರ ನಾಯ್ಕ್ ಆ ಮತಗಳನ್ನ ಒಡೆಯೋರಿದ್ರು. ಹೀಗಾಗಿ ಹೇಳಿದ್ರೆ ಇದೇ ಬಾಬು ರಾಜೇಂದ್ರ ನಾಯ್ಕ್ ಅವರ ಸೀದಾ ಏನಂತಂದ್ರೆ ಈಗ ಕಾಂಗ್ರೆಸ್ ಕರೆ ತರುವ ಮೂಲಕ ಇಲ್ಲಿ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡಲಾಗಿದೆ. ಈ ಮೂಲಕ ಏನಂತಂದ್ರೆ ಜಿಗಜಿಣಗಿ ಅವರಿಗೂ ಕೂಡ ಶಾಕ್ ಆಗಿರುವಂತದ್ದು. ಇನ್ನು ಬಾಬು ರಾಜೇಂದ್ರ ಸಿಂಗ್ ಉಳಿಸ್ಕೊಳ್ಬೇಕಾದಂತ ಎಲ್ಲ ಅವಕಾಶಗಳು ಸಹ ಬಿಜೆಪಿ ನಾಯಕರಿಗಿದ್ದು, ಆದ್ರೆ ಯಾರು ಸಹ ಈ ಬಾಬು ರಾಜೇಂದ್ರ ನಾಯ್ಕರನ್ನ ಯಾರು ಸಹ ಇಲ್ಲಿ ಏನಂತಂದ್ರೆ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಬಿಜೆಪಿ ಅವರು ಮನವೊಲಿಸುವಂತದ್ದು, ಅವರನ್ನ ಬಿಜೆಪಿಗೆ ಇಲ್ಲಿ ಉಳಿಸ್ಕೊಳ್ಳುವಂತದ್ದು ಮಾಡ್ತಕ್ಕಂಥ ಕೆಲಸವನ್ನ ಯಾವ ನಾಯಕರು ಸಹ ಮಾಡಲಿಲ್ಲ. ರಾಜ್ಯ ನಾಯಕರು ಮಾಡಲಿಲ್ಲ, ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾವ ನಾಯಕರು ಸಹ ಮಾಡಲಿಲ್ಲ. ಹೀಗಾಗಿ ಏನಂತಂದ್ರೆ ಇಲ್ಲಿ ಪ್ರಮುಖವಾಗಿ ಬಾಬು ರಾಜೇಂದ್ರ ನಾಯ್ಕರ ಒಂದು ಸಾಮರ್ಥ್ಯ ಮತ್ತು ಬಂಜಾರ ಮತಗಳನ್ನ ಕನ್ಸಿಡರ್ ಮಾಡಿದಂತ ಕಾಂಗ್ರೆಸ್ ಏನಿದೆ ರಣತಂತ್ರವನ್ನ ರೂಪಿಸೋದ್ರ ಮೂಲಕ ಅವರನ್ನ ಇರ್ತಾರೆ ಕಾಂಗ್ರೆಸ್ಗೆ ಸೆಳೆದುಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಅವರನ್ನ ತಾಂಡಗಳಿಗೆ ಹೋದಾಗ ಇದೇ ಬಾಬು ರಾಜೇಂದ್ರ ಮುಂಚೆಯಲ್ಲಿಟ್ಟು ಈಗ ಪ್ರಚಾರಕ್ಕೂ ಕೂಡ ಏನಂತಾರೆ ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ ಪಾಳೆ ಹಾಕೊಂಡಿದೆ. ಥ್ಯಾಂಕ್ ಯು ಷಡಕ್ಷರಿ, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.